ಇವತ್ತು ವಿಜಯ್ ಹಜಾರೆ ಟ್ರೋಫಿಯಲ್ಲಿ ನಮ್ಮ ವಿರಾಟ್ ಬೈದೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಅಂತ ನಾನು ಕೂಡ ಕಾಯ್ತಾ ಇದ್ದೆ. ತುಂಬಾ ಜನ ಅಭಿಮಾನಿಗಳು ಕೂಡ ಕಾಯ್ತಾ ನಿಂತಿದ್ರು. ಆದ್ರೆ ಕೊನೆ ಮೂಮೆಂಟ್ ಅಲ್ಲಿ BCCI ವಿರಾಟ್ ಕೊಹ್ಲಿ ಅವರು ಮ್ಯಾಚ್ ಅನ್ನ ಆಡಬಾರ್ದಪ್ಪ ಅಂತ ಒಂದು ಕಾಶನ್ನ ಕೊಟ್ಟು ಅವ್ರನ್ನ ಈ ಮ್ಯಾಚ್ ಇಂದ ಹೊರಗೆ ಹಾಕ್ಬಿಟ್ಟಿದೆ. ಸೊ ತುಂಬಾ ಜನ ಈ ವಿಷಯ ಕೇಳಿ ಶಾಕ್ ಕೂಡ ಆಗಿದ್ದಾರೆ. ಇದೇನ್ ಗುರು ಆಡ್ತಾರೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಮೂಮೆಂಟ್ ಅಲ್ಲಿ ಈ ತರ ಹೇಳಿದ್ರೆ ಹೆಂಗೆ ನಾವು ಫ್ಯಾನ್ಸ್ ಗಳು ಯಾವ ತರ ತಡ್ಕೋಬೇಕು ಹಾಗೆ ಹೇಗೆ ಅಂತ. ಸೊ ನೀವು ಕೂಡ ವಿಡಿಯೋದ ಟೈಟಲ್ ಮತ್ತೆ ತಮ್ಮನೇಲ್ ನೋಡಿ ಈಗಾಗಲೇ ಶಾಕ್ ಆಗಿದ್ರೆ ಏನು ಗುರು ವಿರಾಟ್ ಕೊಹ್ಲಿಗೆ ಏನಾಯ್ತು, BCCI ಏನಕ್ಕೆ ಈ ತರ ಹೇಳಿದೆ ಅಂತ ಅದನ್ನ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಷನ್ ಕೂಡ ಮಾಡೋಣ. ಏನಕ್ಕೆ ಅವ್ರನ್ನ ಹೊರಗಿಟ್ಟಿದ್ದಾರೆ, ಏನ್ ರೀಸನ್ ಇರ್ಬೋದು ಪ್ರತಿಯೊಂದು ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ಲಾಸ್ಟ್ ತನಕ ನೋಡಿ. ವಿಡಿಯೋದ ಮಧ್ಯದಲ್ಲಿ ಇರ್ಬೋದು, ಇಲ್ಲಾಂದ್ರೆ ಕೊನೆಯಲ್ಲಿ ಒಂದು ಪ್ರಶ್ನೆ ಕೂಡ ಕೇಳಿದೀನಿ. ಆ ಪ್ರಶ್ನೆಗೆ ಸರಿಯಾಗಿ ನೀವು ಆನ್ಸರ್ ಮಾಡಿದ್ರೆ ಅಂದ್ರೆ 4 ಜನ 25 ರೂಪೀಸ್ ನ ಈಸಿಯಾಗಿ ವಿನ್ ಆಗ್ಬೋದು. ಪ್ರತಿದಿನ ಕೂಡ ಗಿವ್ ಅವೇ ಇದ್ದೇ ಇರುತ್ತೆ. ಮತ್ತೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ವಿನ್ನರ್ಸ್ ಯಾರು ಅಂತ ತಿಳ್ಕೊಳ್ಳಿ. ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ನೀವೇನು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಹೊಡಿ ಒಂದು ಲೈಕ್ ಅನ್ನ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತೀರಾ ಅಂದ್ರೆ ಈ ಕೂಡಲೇ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ಆಗೋ ಇನ್ನು IPL ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಪಟಾಪಟ್ ಅಂತ ಅಪ್ಡೇಟ್ಸ್ ಅನ್ನ ತಗೊಳ್ತಾ ಇರ್ಬೋದು. ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವತ್ತು ಡೆಲ್ಲಿ ಮತ್ತೆ ರೈಲ್ವೇಸ್ ವಿಜಯ್ ಹಜಾರೆ ಟ್ರೋಫಿ ಮ್ಯಾಚ್ ಕೂಡ ಆಯ್ತು. ತುಂಬಾ ಜನ ಎಕ್ಸ್ಪೆಕ್ಟ್ ಕೂಡ ಮಾಡ್ತಿದ್ರು ವಿರಾಟ್ ಕೊಹ್ಲಿಯಿಂದ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕೂಡ ನೋಡಕ್ಕೆ ಸಿಗುತ್ತೆ. ಒಂದು ಬೆಂಕಿ ಆಟವನ್ನ ನೋಡಬಹುದು. ಇವತ್ತಿನ ಡೇ ಸಖತ್ತಾಗಿರುತ್ತೆ ಅಂತ. ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, BCCI ವಿರಾಟ್ ಕೊಹ್ಲಿ ಅವರಿಗೆ ಹೇಳಿದೆ, ಒಂದು ಸೂಚನೆ ಕೂಡ ಕೊಟ್ಟಿದೆ. ಇಲ್ಲಪ್ಪ ನೀನು ಒಂದು ಮ್ಯಾಚ್ ಆಡಂಗಿಲ್ಲ, ಸ್ವಲ್ಪ ರೆಸ್ಟ್ ಅಲ್ಲಿ ಇರೋ ಹಾಗೆ ಹೇಗೆ ಅಂತ. ಏನಕ್ಕೆ ಅಂದ್ರೆ ನಿಮ್ಗೆ ಗೊತ್ತಿರಂಗೆ ಸ್ಟಾರ್ಟಿಂಗು BCCI ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿಗೆ ಒಂದು ಸೂಚನೆ ಕೂಡ ಕೊಟ್ಟಿತ್ತು. ಏನಂದ್ರೆ ಅಟ್ಲೀಸ್ಟ್ ಎರಡು ವಿಜಯ್ ಹಜಾರೆ ಟ್ರೋಫಿನಾರು ನೀವು ಆಡ್ಲೇಬೇಕು. ಏನಕ್ಕೆ ಅಂದ್ರೆ ಈಗ ನೆಕ್ಸ್ಟ್ ODI ಕೂಡ ಸ್ಟಾರ್ಟ್ ಆಗ್ತಿದೆಯಲ್ಲ, ನಿಮ್ಮ ಒಂದು ಫಾರ್ಮ್ ಅನ್ನು ಹಾಗೆ ಉಳಿಸ್ಕೊಬೇಕು ಅಂದ್ರೆ ನೀವು ಗೇಮ್ ಅನ್ನು ಆಡ್ಲೇಬೇಕಾಗುತ್ತೆ. ಸುಮ್ಮನೆ ಕೂತ್ಕೊಂಡ್ರೆ ನೀವು ಫಾರ್ಮ್ ಅಲ್ಲಿ ಇರೋಕ್ಕಾಗೋದಿಲ್ಲ. ಮತ್ತೆ ODI ಅಲ್ಲಿ ಫಾರ್ಮ್ ನ ಕಳ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ವಿಜಯ್ ಟ್ರೋಫಿನ ಆಡಿ ಅಟ್ಲೀಸ್ಟ್ 2 ಮ್ಯಾಚ್ ಆಡಿ ಅಂತ. ಹಾಗಾಗಿ BCCI ಏನ್ ಹೇಳ್ತು ಅದ್ರ ಪ್ರಕಾರನೇ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಇಬ್ರು ಕೂಡ ಗೇಮ್ ಅನ್ನ ಕೂಡ ಆಡಿದ್ರು. ಮತ್ತೆ ಇನ್ನೊಂದು ಮ್ಯಾಚ್ ಕೂಡ ಆಡ್ತಾರೆ ಅಂತ ಅಫಿಷಿಯಲ್ ನ್ಯೂಸ್ ಕೂಡ ಬಂದಿತ್ತು. ಅಂದ್ರೆ ಇವತ್ತಿನ ಮ್ಯಾಚ್ ಆಡ್ತಾರೆ, ಯಾವ್ದು ರೈಲ್ವೇಸ್ ಮತ್ತೆ ಡೆಲ್ಲಿ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಇದ್ದೇ ಇರ್ತಾರೆ ಅಂತ ಒಂದು ನ್ಯೂಸ್ ಕೂಡ ಇತ್ತು. ಆದ್ರೆ ಸಡನ್ ಆಗಿ ಆ ಒಂದು ನ್ಯೂಸ್ BCCI ಕಡೆಯಿಂದ ಚೇಂಜ್ ಆಗಿದೆ. ನೀವು ಕೇಳ್ತಾ ಇರ್ಬೋದು ಏನು ಗುರು ಚೇಂಜ್ ಆಯ್ತು. ನಿಮ್ಗೆ ಗೊತ್ತಿರೋ ಹಾಗೆ ಇನ್ನ ನೆಕ್ಸ್ಟ್ ಈಗ ಜನವರಿ 11ರಿಂದ ODI ಸ್ಟಾರ್ಟ್ ಕೂಡ ಆಗ್ತಿದೆ, ಇಂಡಿಯಾ ಮತ್ತೆ ನ್ಯೂಜಿಲೆಂಡ್. ಹಾಗಾಗಿ ಆ ಟೈಮಲ್ಲಿ ವಿರಾಟ್ ಕೊಹ್ಲಿ ಅವರಿಂದ ತುಂಬಾ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಬೇಕಾಗುತ್ತೆ ಅಂತ ಕಂಟಿನ್ಯೂಸ್ ಮ್ಯಾಚ್ ಆಡಿದ್ರೆ ಅಂದಾಗ ಈ ಮ್ಯಾಚ್ ಅಲ್ಲೇ ಬೈ ಮಿಸ್ ಆಗಿ ಮತ್ತೆ ನಮ್ಮ ಗ್ರಾಚಾರಕ್ಕೆ ಇಂಜುರಿ ಆಯ್ತು ಅಂದ್ಕೊಳ್ಳಿ, ಏನಾದ್ರು ಗಾಯ ಆಯ್ತು ಅಂದ್ಕೊಳ್ಳಿ, ನೆಕ್ಸ್ಟ್ ಅವರ ಮ್ಯಾಚಿಗೆ ಅನ್ಅವೈಲಬಲ್ ಕೂಡ ಆಗ್ಬೋದು. ಸೊ ಆ ರೀತಿ ಆದ್ರೆ ಕಷ್ಟ ಅಂದ್ಬಿಟ್ಟು ಒಂದು ಒಳ್ಳೆ ಡಿಸಿಷನ್ BCCI ಕಡೆಯಿಂದ ಕೂಡ ತಗೊಂಡಿದ್ರೆ. ಅದಾದ್ಮೇಲೆ ಅವರ ಫ್ಯಾಮಿಲಿನ ಕೂಡ ಮೀಟ್ ಮಾಡಿರ್ಲಿಲ್ಲ ಅಂತ ವಿರಾಟ್ ಭಾಯ್ ಅವರು. ಹಾಗಾಗಿ ಈಗ ನಮ್ಮ ಫ್ಯಾಮಿಲಿ ಜೊತೆ ಟೈಮ್ ಕಳೆಯೋಕೋಸ್ಕರ ಲಂಡನ್ ಗೆ ಹೋಗಿ ಬರ್ತೀನಿ ಅಂತ ಅಲ್ಲಿ ಕೂಡ ಹೋಗಿದ್ದಾರೆ ಅಂತ ನ್ಯೂಸ್ ಕೂಡ ಇದೆ. ಮತ್ತೆ BCCI ಇಂದ ಈ ನಿರ್ಧಾರ ನಿಜವಾಗ್ಲೂ ಒಳ್ಳೆ ನಿರ್ಧಾರ ಕೂಡ ಆಗಿದೆ. ವಿರಾಟ್ ಕೊಹ್ಲಿಗೆ ರೆಸ್ಟ್ ಕೊಡೋಕೋಸ್ಕರ ಈ ವಿಜಯ್ ಹಜಾರೆ ಟ್ರೋಫಿಯಿಂದ ಅವ್ರನ್ನ ಕೊನೆ ಮೂಮೆಂಟ್ ಅಲ್ಲಿ ಕೈ ಬಿಟ್ಟಿದ್ದಾರೆ. ಹಾಗಾದ್ರೆ ಇದನ್ನ ಫಸ್ಟ್ ಡೇ ಹೇಳ್ಬೋದಿತ್ತಲ್ಲ ಅಂತ ನೀವು ಕೇಳ್ಬೋದು. ಏನೋ ಪ್ಲಾನ್ಸ್ ಗಳು ಇರುತ್ತೆ ಗುರು, ಎಲ್ಲ ಕೂಡ ಬಿಟ್ಕೊಡಕ್ಕಾಗತ್ತಾ? ಲಾಸ್ಟ್ ಮೂಮೆಂಟ್ ಅಲ್ಲಿ ಏನೋ ಒಂದು ಆಗಿರ್ಬೋದು, ಇಲ್ಲಾಂದ್ರೆ ಇವರೇ ರಿಕ್ವೆಸ್ಟ್ ಮಾಡ್ಕೊಂಡಿರ್ಬೋದು, ನಾನು ಫ್ಯಾಮಿಲಿಯನ್ನು ನೋಡಿಲ್ಲ ಅಂದ್ರೆ ಎಷ್ಟಲ್ಲಿ ಇರ್ತೀನಿ ಹಾಗೆ ಅಂತ. ಲಾಸ್ಟ್ ಮೂಮೆಂಟ್ ಅಲ್ಲಿ BCCI ಇದನ್ನ ವಿರಾಟ್ ಕೊಹ್ಲಿ ಅವರಿಂದ ಸ್ವೀಕಾರ ಮಾಡಿರ್ಬೋದು. ಯಾರಿಗೊತ್ತು, ಎಲ್ಲ ಕೂಡ ಬಿಟ್ಕೊಡಕ್ಕಾಗತ್ತಾ? ಫ್ಯಾನ್ಸ್ ಗಳು ಅಡ್ಜಸ್ಟ್ ಮಾಡ್ಕೋಬೇಕು. ಇನ್ನ ನಿಮ್ಗೆ ಗೊತ್ತಿರಂಗೆ ಲಾಸ್ಟ್ 2 ಮ್ಯಾಚಸ್ ಅಂದ್ರೆ 2 ಮ್ಯಾಚ್ ಅನ್ನ BCCI ಆಡಕ್ ಹೇಳಿತ್ತಲ್ಲ. ಯಾವ್ಯಾವ ಟೀಮ್ ಅಗೇನ್ಸ್ಟ್ ಆಡಿದ್ರು ಅಂದ್ರೆ ಆಂಧ್ರ ಪ್ರದೇಶ್ ಅಗೇನ್ಸ್ಟ್ ಒಂದು ಮ್ಯಾಚ್ ಆಡಿದ್ರು, ಅದಾದ್ಮೇಲೆ ಗುಜರಾತ್ ಅಗೇನ್ಸ್ಟ್ ಒಂದು ಮ್ಯಾಚ್ ಕೂಡ ಇದ್ರು. 2 ಮ್ಯಾಚ್ ಅಲ್ಲಿ ಕೂಡ ಅಷ್ಟ ಸಖತ್ತಾಗಿ ಆಡಿದ್ದಾರೆ, ಮತ್ತೆ ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ಇದ್ದಾರೆ. ಫಸ್ಟ್ ನೋಡ್ಬೋದು ಆಂಧ್ರ ಪ್ರದೇಶದ ಅಪೋಸಿಟ್ ಮ್ಯಾಚ್ ಆಯ್ತಲ್ಲ, ಅವಾಗ 131 ರನ್ನ ಚೆಚ್ಚಿ ಕೆಡವಿರುವಂತದ್ದು. ಅದಾದ್ಮೇಲೆ ಗುಜರಾತ್ ಅಗೇನ್ಸ್ಟ್ 77 ರನ್ನ ಕಾಂಟ್ರಿಬ್ಯೂಷನ್ ಕೂಡ ಮಾಡಿದ್ರೆ. ಇದ್ರಲ್ಲೇ ಗೊತ್ತಾಗುತ್ತೆ ವಿರಾಟ್ ಕೊಹ್ಲಿ ಅವರು ಇನ್ನೂ ಕೂಡ ತಮ್ಮ ಫಾರ್ಮ್ ಅನ್ನ ಕಳ್ಕೊಂಡಿಲ್ಲ. ಅವಾಗ ಯಾವ ತರ ಆಡ್ತಾ ಇದ್ರು ಈಗಲೂ ಕೂಡ ಅದನ್ನೇ ಕಂಟಿನ್ಯೂ ಕೂಡ ಮಾಡ್ತಾರೆ. ಇನ್ನ ಇದು ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ನ ODI ಕೂಡ ಕಂಟಿನ್ಯೂ ಆಗುತ್ತೆ ಅಂತ ನಾವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನೊಂದು ನ್ಯೂಸ್ ಕೂಡ ತುಂಬಾ ವೈರಲ್ ಕೂಡ ಆಗ್ತಿದೆ. ವರ್ಲ್ಡ್ ನ ಫೇಮಸ್ ಆಗೋ ನಂಬರ್ 1 ಯೂಟ್ಯೂಬರ್ ಮಿಸ್ಟರ್ ಬೀಸ್ಟ್ ಕೂಡ ಈಗ ವಿರಾಟ್ ಕೊಹ್ಲಿಗೆ ನಿಮ್ ಜೊತೆ ಒಂದು ವಿಡಿಯೋ ಮಾಡ್ಬೇಕು ಅಂತ ಒಂದು ಇನ್ವಿಟೇಷನ್ ಕೂಡ ಕೊಟ್ಟಿದ್ದಾರೆ ಅಂತ. ಹಾಗಾಗಿ ತುಂಬಾ ಜನ ಫ್ಯಾನ್ಸ್ ಗಳು ಯಾವ ತರ ವಿಡಿಯೋ ಮಾಡಬಹುದು, ಯಾವಾಗ ವಿಡಿಯೋ ಬರುತ್ತೆ ಅಂತ ತುಂಬಾ ಆಲ್ರೆಡಿ ಗೂಗಲ್ ಅಲ್ಲಿ ಟ್ರೆಂಡ್ ಅನ್ನ ಸೃಷ್ಟಿ ಕೂಡ ಮಾಡ್ಬಿಟ್ಟಿದ್ದಾರೆ. ಬಟ್ ಇನ್ನು ವಿರಾಟ್ ಭಾಯ್ ಕಡೆಯಿಂದ ಯಾವುದೇ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿಲ್ಲ. ವಿಡಿಯೋ ಮಾಡಕ್ ಹೋಗ್ತಾರಾ ಇಲ್ವಾ ಸದ್ಯಕ್ಕೆ ಆಗಲ್ಲ ಅನ್ಸುತ್ತೆ. ಏನಕ್ಕೆ ಅಂದ್ರೆ ಸದ್ಯಕ್ಕೆ ODI ಇರೋದ್ರಿಂದ ಅದನ್ನ ಮುಗಿಸ್ಕೊಂಡು ಅದಾದ್ಮೇಲೆ ಮಿಸ್ಟರ್ ಬೀಸ್ಟ್ ಜೊತೆ ವಿಡಿಯೋ ಮಾಡಕ್ಕೆ ಟ್ರೈ ಮಾಡಬಹುದು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಇವತ್ತಿನ ಗಿವ್ ಅವೇ ಪ್ರಶ್ನೆ ಅಷ್ಟೇ, ಇವತ್ತಿನ ವಿಜಯ್ ಹಜಾರೆ ಟ್ರೋಫಿ ಮ್ಯಾಚ್ ಅಲ್ಲಿ ದೇವದತ್ ಪಡಿಕ್ಕಲ್ ಎಷ್ಟು ರನ್ ಹೊಡೆದಿರಾ ಅಂತ ಪ್ರತಿಯೊಬ್ರು ಕಮೆಂಟ್ ಮಾಡಿ ತಿಳಿಸಿ. ಫಸ್ಟ್ ಆನ್ಸರ್ ಮಾಡಿದ 4 ಜನ 25 ರೂಪೀಸ್ ನ ವಿನ್ ಆಗ್ಬಹುದು. ಪ್ರತಿದಿನ ಕೂಡ ಗಿವ್ ಅವೇ ಇರುತ್ತೆ ಗುರು. ಹಾಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೊಸ ಅಪ್ಡೇಟ್ಸ್ ಗಳು ಬರ್ತಾನೆ ಇರುತ್ತೆ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.